ಯಾಕೆ ಇತ್ಲಾಗ ಹೋಗ್ತಾ ಇದೀಯಾ? ಅಮ್ಮ ಓತಪ್ಪ ಗಂಗಮ್ಮನ ಸಾಮಾನ್ ತಗೊಂಡು ಈ ಕರೆ ಜಮೆಂಟಿ ಬರುತ್ತೆ. ಅಮ್ಮ ಓತು, ನೀನ್ ಯಾಕೆ ಇತ್ಲಾಗ ಬರ್ತಾ ಇದೀಯಾ? ನಾನು ಈ ಗುಂಡಂಗನು ಅದೃಷ್ಟನ್ಗೂ ಚಾಲೆಂಜ್ ಮಾಡ್ಬರೋಣ ಅಂತ ಹೋಗ್ತಾ ಇದ್ದೀನಿ. ಈ ಗುಂಡ ಅಮ್ಮನು ನನ್ನ ಸಮಕ್ಕೆ ಯಾರೂ ಇಲ್ಲ ಅಂತ ಅನ್ಕೊಬಿಟ್ಟವನೆ. ಅದಕ್ಕೇನೆ ನನ್ನಂಗೆ ಬೋರ್ ಹಾಕ್ಸಿ ತರಕಾರಿ ಬೆಳೆಯೋರು ಯಾರೂ ಇಲ್ಲ, ನನ್ನಂಗೆ ಹೂವು ಬೆಳೆಯೋರು ಯಾರೂ ಇಲ್ಲ, ನನ್ನಂಗೆ ಹೊಲ ಮಾಡಿದವ್ರು ಯಾರೂ ಇಲ್ಲ ಅನ್ನೋ ಥರ ಬಿಲ್ಡಪ್ ಕೊಡ್ತಾ ಇದ್ದಾನೆ. ಅದಕ್ಕೇನೆ ಅದೃಷ್ಟನ ಮುಂದನು ಈ ಗುಂಡನ ಮುಂದನು ಚಾಲೆಂಜ್ ಮಾಡೋಣ ಅಂತ ಹೋಗ್ತಿದ್ದೆ. ನೀನೆಲ್ಗೆ ಹೋಗ್ತಾ ಇದೀಯಾ? ಅಲ್ಲಿ ನನ್ನ ಅಪ್ಪ ಇನ್ನೂ ಕರಿಯ ಇದ್ರು, ಅದಕ್ಕೆ ಬಿಟ್ಟು ಬಂದಮ್ಮ. ನೀರ್ ಬರ್ತಾ ಇದಾವಂಗ ಚೆನ್ನಾಗಿ? ಒಂದಿಷ್ಟು ಕಮ್ಮಿ ಆದ್ವಮ್ಮ. ಇನ್ನು ತೋರ್ಸ ಬರ್ತವೆ ಹೋಗ್ತಾ ಹೋಗ್ತಾ ಒಳಕ್ಕೆ ಹೋದಷ್ಟು ಅಂದ್ರೆ ಕಮ್ಮಿ ಆಗಿದ್ವು. ಅವಾಗ ಬಂದ್ವಲ್ಲ, ಅದಕ್ಕಿನ್ನ ಸ್ವಲ್ಪ ಕಡಿಮೆ ಆಗಿದ್ವಮ್ಮ. ಕಡಿಮೆ ಆಗಿದ್ವು. ಅದು ಯಾಕೆ ಕಡಿಮೆ ಆದ್ವೋ ಏನೋ ನಾವು ಕೇಳಿದ್ಕೆ ಆಮೇಲೆ ಒಳಕ್ಕೆ ಹೋಗ್ತಾ ಫೋರ್ಸ್ ಆಗ್ತಾ ಬಿಡಿ ಅಂತಂದ್ರು. ಕರೆಯೋಕ್ಕಾಗಲ್ಲ, ಇನ್ನು ಸ್ವಲ್ಪ ಹೊತ್ತು ಹೋಗ್ಬಿಟ್ರೆ ನಾವೇ ಸ್ಟಾಪ್ ಮಾಡಿಬಿಡ್ತೀವಿ, ಕರೆಯೋಕ್ಕಾಗಲ್ಲ ಅಂತೇಳಿ ನಾವೇ ಸ್ಟಾಪ್ ಮಾಡ್ತೀವಿ, ಬೋರ್ ಗಾಡಿ ನಿಲ್ಲಿಸ್ಬಿಡ್ತೀವಿ ಅಂತ ಅಂದರು. ನೀನು ಎಲ್ಲಿಗೆ ಹೋಗ್ತಿದ್ದೆ? ಹೋಗಿ ಬೈಸಿದ್ದು ಹಾಲು ಅನ್ನ, ವೈದ್ಯರು ಹೇಳಿದ್ದು ಹಾಲು ಅನ್ನ. ಹಂಗೆ ನೀನು ಗುಂಡನ್ಗೂ ಅದೃಷ್ಟನ್ಗೂ ಚಾಲೆಂಜ್ ಮಾಡೋದಕ್ಕೆ ನೀನು ಬಂದಿದ್ಯಾ? ನಾನು ತೆಗಿ ಅವರಿಬ್ರು ಮುಂದೆ ಚಾಲೆಂಜ್ ಮಾಡೋಣ ಅಂತ ನಾನು ಬಂದಿದ್ದೀನಿ. ಇಬ್ರು ಮುಖಾಮುಖಿ ಆಗ್ಬಿಟ್ವಿ. ಬಾ ಇಬ್ರು ಜೊತೆ ಹೋಗೋಣ, ಅಣ್ಣ ತಂಗಿ ಇಬ್ರು ಹೋಗಿ ಚಾಲೆಂಜ್ ಮಾಡ್ಬಿಡೋಣ. ಬಾ ನಾವು ಹೋಗೋಣ. ಅದೇ ಮತ್ತೆ ನಮ್ಮ ಸಮಾನ ಯಾರು ಇಲ್ಲ ಅನ್ನೋ ಥರ ಇದು ಮಾಡ್ತಾನಲ್ಲ ಅವನು. ಅಯ್ಯೋ ಲಾಸಿ ಹೋಗಕ್ಕೆ ಭಯವಾತು. ಯಾಕಂದ್ರೆ ಅವತ್ತು ಹೋದಾಗ ಅದೃಷ್ಟ ಏನೋ ಮಾಡ್ಬಿಟ್ಟಿದ್ಲಲ್ಲ, ಆ ಲಾಸಿ ಹೋದಾಗ ಅಯ್ಯೋ ಸಖತ್ತು ನೋವು ಅನ್ಭವಿಸ್ದಂಗಾಯ್ತು. ಅದಕ್ಕೇನೆ ನನ್ಗಂತೂ ತುಂಬಾ ಬೇಜಾರಾದಂಗ ಆಗ್ಬಿಡ್ತು. ಅದಕ್ಕೇನೆ ಲಾಸಿ ಹೋಗೋಣ ಅಂತ ಬಂದೆ. ಅಲ್ಲಿ ಹೊಲ್ದಾಸಿ ಹೋಗಕ್ಕೆ ನನಗೆ ಅವತ್ತಿಂದ ನನ್ನ ಕಾಲಿಕ್ಕಿದ್ರೆ ಎಲ್ಲಿ ಏನಾಗುತ್ತಪ್ಪ ಅಂತೇಳಿ ಭಯ ಆದಂಗ ಆಗುತ್ತೆ. ಅದಕ್ಕೆ ಇಲ್ಲಾಸಿ ಬಂದೆ ಅಣ್ಣ. ನಡಿ. ನಾನು ಇಲ್ಲಿ ಇವನಿದ್ದ ಕೆಂಚನ್, ಹಾಗೆ ಕೆಂಚನ್ ಮಾತಾಡಿಸ್ಕೊಂಡು ಕೆಂಚುಗೆ ಹೇಳಿ ಇಲ್ಲಿ ಆಸಿ ಬಂದು ನೀನು ನಾನು ಇಬ್ರು ಸಾಮಾನ್ಯಗೆ ಸಿಕ್ಬಿಟ್ಟಿದ್ದೀವಿ ಸರಿಯಾಗಿ. ನೀನು ಅದಕ್ಕೆ ಬಂದಿದ್ಯಾ, ನಾನು ಅದಕ್ಕೆ ಬಂದಿದ್ದೀನಿ. ನೀರು ಬೀಳ್ತಾವೇನಪ್ಪ ಗುಂಡಪ್ಪ? ಬಿದ್ದೆ ಅಂತ ಬಿಲ್ಡಪ್ ಕೊಡ್ತಿದ್ರು ಚಡಮಂಟಿ. ಅಯ್ಯಪ್ಪ, ತಾಯಿ ಮಗಳಿಬ್ರು ಏನು ಊರಕ್ಕೆ ಬಂದು ಗಂಗಮ್ಮನ ಮಾಡ್ತೀವಿ ಬರ್ರಿ ಅಂತ ಬಿಲ್ಡಪ್ ಕೊಟ್ಟಿದ್ದೆ. ಅವಾಗಿಂದ ಬಿಲ್ಡಪ್ ಕೊಡ್ತಾ ಇದ್ರು. ಭಾರತ ಅವ್ರ ಬಗ್ಗೆ ಏನ್ ಮಾತಾಡ್ಕೊಂಡತ್ತ. ಬರ್ರಿ ಬದ್ಕ ಬಾಳ ನೋಡೋಣತ್. ಇವತ್ತು ಯಾರಪ್ಪ ಹಸ್ರುಗಾಯಿ ಬಿಡಿಸ್ತದ, ಏನು ಟಮಾಟೊ ಹಣ್ಣು ಬಿಡಿಸೋದ? ಇವತ್ತು ಹಸಿಮೆಣಸಿನ್ಕಾಯಿ ಬಿಡಿಸಿರುತ್ತೋ ಅಕ್ಕ. ಟೊಮೊಟೊ ರೇಟ್ ಇಲ್ಲ, ಇನ್ನೊಂದೆರಡು ದಿವಸ ಬಿಟ್ಟು ಬಿಡ್ಸೋಕ್ಕಾಗುತ್ತೆ. ಏನು ತೀರಾ ಹಣ್ಣಾಗಿಲ್ಲ, ಇನ್ನೊಂದು ವಾರ ಇರ್ತಾವೆ ನೋಡೋಣ. ಇನ್ನೊಂದು 3-4 ದಿವಸ ಇನ್ನೊಂದು ವಾರಕ್ಕೆ ಏನಾದರೂ ರೇಟ್ ಆದ್ರೆ ಆಗ್ತಾವೇನೋ. ಇವಾಗ ಹಸಿಮೆಣಸಿನ್ಕಾಯಿ ಬಿಡಿಸ್ಬಿಡಿ. ಕಾಪಿ ತಿಂತಾಡಿ ಒಂದು ತೊಟ್ಟ ಕುಡ್ದು ಹೋಗಕ್ಕಾಗುತ್ತೆ. ಜೀವನ್ ಕೆಲ್ಸಕ್ಕೆ ಹೋಗೋದ್ ಮಾರಮಂಟಿ. ಆಗ ಹುಡ್ತಾಗಿಂದ ಚೆನ್ನಾಗಿ ಬುದ್ಧಿ ಬಂದೈತೆ ಅದೃಷ್ಟಮ್ಮ. ಒಂದೇನಿರಲ್ಲ ಹೋಗ್ತಾನೆ ಎಲ್ಲ ದುಡ್ಡುನು ಗನವ ಕುಡಿ ಕೇಳವನೆ. ಚೆನ್ನಾಗೈತೆ ಬುದ್ಧಿ ಮಾತ್ರ ಇವಾಗ. ಮಗ ಹುಡ್ತಾಗಿಂದನು ಚೆನ್ನಾಗೈತೆ. ವಾರಕ್ಕೆ ಅನ್ಪಟ್ಟು ಹೋಗ್ತಾನೆ, ಮಗನು ಹೆಂಡ್ತಿನ್ನು ನೋಡೋಕೆ ಚೆನ್ನಾಗಿ ದುಡಿತಾನಮ್ಮ. ದುಡಿಯೋದ್ರಾಗೇನು ಇವಾಗ ಚೆನ್ನಾಗಿ ಬುದ್ಧಿ ಬಂದೈತೆ ನಮ್ಮ ಜೀವನ್ಗೆ. ಹೆಂಗ ನಮ್ಮ ಜೀವಿತನೂ ಚೆನ್ನಾಗಿದ್ದಾಳೆ, ನಮ್ಮ ಜೀವನೂ ಚೆನ್ನಾಗಿದ್ದಾರೆ. ಈಗ ಯಾರೂ ತೊಂದರೆ ಇಲ್ಲಮ್ಮ. ಅತ್ತೆ ಹಂಗ ನೆಮ್ಮದಿಯಾಗ ಇದ್ದೀವಿ. ಗಳಮ್ಮ ಏನಾನ ಒಂದಿಟ್ಟು ತೊಂದ್ರೆ ಇದ್ಬಿಟ್ರೆ ಹೋಗತ್ತೆ, ಯಾಕನ ಬೇಕಪ್ಪ ಅನ್ಸೋದು. ಈಗ ಹೆಂಗತ್ತ ನಮ್ಮ ಜೀವಿತನೂ ಚೆನ್ನಾಗಿದ್ದಾಳೆ, ತಳ್ಪಾಡಿಗಳು ನಮ್ಮ ಪಾಪನೂ ಚೆನ್ನಾಗಿದ್ದಾನೆ, ಅವಳು ಚೆನ್ನಾಗಿದ್ದಾಳೆ. ನಾವು ಹೆಂಗತ್ತವ ಗಳಮ್ಮ ಹೊಲ್ದಾಗ ಬಂದಾಗಿಂದ ನಾನು ನನ್ನ ಗಂಡ ನನ್ನ ಮಕ್ಕಳು ಎಲ್ಲ ನೆಮ್ಮದಿ ಆದಂಗ ನಮ್ಮ ತಾಯಿ. ಯಾಕೆ ಇಲ್ಲಿಗೆ ಬಂದ್ರು? ಏಯ್ ಆಚೆಗೆ ನಡೀರೆ, ಇಲ್ಯಾಕೆ ಬಂದಿದ್ದೀರಾ? ನೋಡಿ ಸಹಿಸ್ಕೊಂಬಕ್ ಆಗ್ತಾ ಇಲ್ಲ ಅಲ್ಲ ನಿಮ್ಗೆ? ಸಹಿಸ್ಕೊಂಬಕ್ ಆಗ್ತಾ ಇಲ್ಲ. ಎಷ್ಟು ಚೆನ್ನಾಗಿದಾರಲ್ಲಪ್ಪ ಅಣ್ಣ ತಂಗಿ, ಇವ ಬೇರೆ ಬೋರ್ ಹಾಕಿಸ್ತಾ ಇದಾರಲ್ಲ, ಚೆನ್ನಾಗಿ ನೀರ್ ಬೇರೆ ಬೀಳ್ತಾ ಇದಾವಲ್ಲ ಅಂತ ಹೇಳಿ ನಿಮ್ಗೆ ಸಹಿಸ್ಕೊಂಬಕ್ ಆಗ್ತಾ ಇಲ್ಲ ಅಲ್ಲ? ಗೊತ್ತು ನನ್ಗೆ ಸಹಿಸ್ಕೊಂಬಕ್ ಆಗ್ತಾ ಇಲ್ಲ ಅಂತ. ಏಯ್ ನಮ್ಮ ಹೊಲ್ದಾಗ ಕಾಲಿಕ್ ಬೇಡ ಅಂತ ಹೇಳಿದೀನಿ. ಹಂಗಂದ್ರು ತಿರ್ಗಾ ನಮ್ ಗುಡ್ಲದಾಗ ಬಂದಿದ್ಯಲ್ಲ, ಯಾಕೆ ಬರ್ಬೇಕು ನೀನು? ನಿಮ್ಗೆ ಚಾಲೆಂಜ್ ಮಾಡೋಕೋದಕ್ಕೆ ಬಂದಿದ್ದೀವಿ, ನಿನ್ಗೂ ನಿನ್ನ ಗಂಡನ್ಗೂ. ಏನು ನೀವು ಒಬ್ರೇನಾ ಹೊಲ್ದಲ್ಲಿ ಕೆಲಸ ಮಾಡಿ ತಿಂಗಳ 1-1.5 ಲಕ್ಷ ದುಡ್ಡು ಸಂಪಾದನೆ ಮಾಡೋದು? ನಾವು ಮಾಡ್ತೀವಿ. ನಾನು ಇವತ್ತು ಬೋರ್ ಹಾಕ್ಸಿದ್ದೀನಿ, ನನ್ನ ಹೊಲದಲ್ಲೂ ನೀರು ಬಿದ್ದಾವೆ. ನಿಮ್ಮೊಂದು ಸೈಡ್ ಹೊಡಿಲಿಲ್ಲ, ನನ್ನ ಹೆಸರು ಮೋಹಿತಾ ಅಂತ ಕರಿಬೇಡ. ನಾನು ನಮ್ಮಣ್ಣ ಇಬ್ರು ಸೇರ್ಕೊಂಡು ಗುಂಡ ಅದೃಷ್ಟನ್ನ ಇಬ್ರು ಸೈಡ್ ಹೊಡಿತೀವಿ. ನಿಮ್ಮಿಬ್ರು ಸೈಡ್ ಹೊಡಿಲಿಲ್ಲ ಅಂತಂದ್ರೆ ನನ್ನ ಮೋಹಿನಿ ಅಂತ ಕರಿಬೇಡ್ರಿ, ಇವ್ನ ನಮ್ಮ ಮೋಹಿತ ಅಂತ ಕರಿಬೇಡ್ರಿ. ಚಾಲೆಂಜ್, ನಮಗೂ ನಿಮ್ಗೂ ಚಾಲೆಂಜ್ ಮಾಡೋದಕ್ಕೆ ಬಂದಿದೀವಿ. ಇನ್ ಜಾಸ್ತಿ ದೂರ ಇಲ್ಲ, ಅಕ್ಕ ಪಕ್ಕದಲ್ಲೇ ಐತೆವಲ್ಲ. ಅಕ್ಕ ಪಕ್ಕದಲ್ಲೇ ಇರ್ಬೇಕಾದ್ರೆ ನೋಡೋಣ ಯಾರು ಇನ್ನೂ ಇದಕ್ಕಿನ್ನ ಇಂಪ್ರೂವ್ಮೆಂಟ್ ಆಗ್ತಾರೆ, ಯಾರು ಚೆನ್ನಾಗಿ ಆಗ್ತಾರೆ ಅಂತ ನೋಡೋಣ. ಮಾಡೋದ್ರಮ್ಮ ಮಾಡಾರ್ನ ಯಾರು ಬೇಡ ಅಂದಿಲ್ಲ. ಅವ್ರೇನ್ ಮಾಡ್ಬೇಡ್ರಿ ಅಂತ ಏನೋ ನಿಮ್ ಕೈ ಕಾಲು ಹಿಡ್ಕೊಂಡವ್ರೆ. ಮಾಡ್ಬೇಡ ಅಂತ ಹೇಳಿ ಏನಾನ ನಿಮ್ ಕೈ ಕಾಲು ಹಿಡ್ಕೊಂಡಿದ್ರೆ ಬಿಡಪ್ಪ ಅನ್ಬೋದು. ಅವ್ರೇನ್ ನಿಮ್ ಕೈ ಕಾಲು ಹಿಡ್ಕೊಂಡಿಲ್ಲ, ಏನಿಲ್ಲ.
ಸುಮ್ಮನೆ ಏನಕ್ಕೆ ಮಾತಾಡ್ತೀರಾ? ಅದೇನೆ ಅವ್ರ ಪಾಡಿಗೆ ಅವ್ರು ಸುಮ್ಮನೆ ಇದ್ದಾರೆ. ಏನು ನೀವು ಬೋರ್ ಹಾಕ್ಸಿರತ್ತೆ ಯಾಕೆ ಹಾಕ್ಸಿರಮ್ಮ, ನಮ್ಗಿನ್ನ ಮುಂದೆ ಹೋಗ್ತಾರೆ ಏನು ಅಂತ ಅವ್ರು ಯಾಕನ ಮಾತಾಡಿರಿ. ಅವ್ರ ಪಾಡಿಗೆ ಅವ್ರ ಇದ್ದಾರೆ. ಯಾರು ಮುಂದೆ ಹೋದ್ರೆ ಏನಂತೆ, ಅವರು ಅನುಕೂಲಕ್ಕೆ ತಕ್ಕಂಗೆ ಅವ್ರು ಮಾಡ್ಕೊಂತಾರೆ, ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ನೀವು ಮಾಡ್ಕೊಂತೀರ. ನಿಮ್ಮ ಬಂಡವಾಳ ನೀನು ಬೋರ್ ಹಾಕ್ಸಿದೀಯಾ, ನಿನ್ನ ಹೊಲ ನೀನು ಬೆಳಕಂತೀಯ, ನೀನು ಕಷ್ಟಪಟ್ಟು ಮಾಡ್ತೀಯ, ನೀನು ಕೂಲರ್ನ ಐತಿ, ಯಾರಿಗೆ ಗೊತ್ತು? ಅವರು ಬದುಕು ಅವ್ರು ಮಾಡ್ಕೊಂತಾರೆ, ನಿಮ್ಮ ಬದುಕು ನೀವು ಮಾಡ್ಕೆ. ಲಾಭ ಆದ್ರೆ ಅವ್ರದ್ದು, ಇವ್ರ ಲಾಭ ಇವ್ರದ್ದು, ನಿಮ್ಮ ಲಾಭ ನಿಮ್ಮದು. ಇಲ್ಲಿ ಬಂದು ನೀನು ಚಾಲೆಂಜ್ ಮಾಡ್ದೆ ಇಟ್ಕೆನೆ ಏನು ನೀನು ಸಪ್ರೇಟಾಗಿ ಬಂದ್ಬಿಡಲ್ಲ, ಅವ್ರಿಗೆ ಸಪ್ರೇಟಾಗಿ ಬಂದ್ಬಿಡಲ್ಲ. ಸುಮ್ಮನೆ ಹೋಗೋದು ಕಲ್ಕೊಡ್ರಿ. ಸುಮ್ಮನೆ ಯಾವ್ದಕ್ಕಿಲ್ಲ ಮಾತಾಡಕ್ಕೆ ಬಂದಿದ್ದೀರ. ಚೆನ್ನಾಗಿರತ್ತಾಗೆ ಸುಮ್ಮನೆ ಸೆನಕ್ಕಿತ್ಕೊಂಡು ಹೋಗೋದು ಕಲಿಬೇಕು. ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಸೆನಕ್ಕಿರಿ. ಅಕ್ಕಪಕ್ಕದಾಗೆ ಹೊಲ್ಗಳಿದ್ದಾಗ ಸೆನಕ್ಕಿರೋದು ಹೋಗ್ಬೇಕು, ಸೆನಕ್ಕಿರೋದು ನೋಡ್ಬೇಕು. ಬಿಡ ಮಾರಮಾಂಟಿ, ಇಂಥರ್ತಾಗ ಯಾರು ಸೆನಕ್ಕಿರ್ತಾರೆ? ಅಲ್ಲ ಅವ್ರು ಚೆನ್ನಾಗಿರ್ತೀವಿ ಅಂತಂದ್ರೆ ನಾವು ಒಪ್ಕೊಂಬಲ್ಲ, ಅವಳು ಚೆನ್ನಾಗಿರ್ತೀನಿ ಅಂತ ಬಂದ್ರು ನಾ ಬಿಡ್ಕೊಂಬಲ್ಲ. ಇಂಥರ್ನೆಲ್ಲ ಚೀತು ಅಂತ ಹೇಳಿ ಹೋಗಿದ ಮೇಲೆ ನಾವೊಂದು ಸತಿ ನೋಡೋದು ಯಾರನ್ನೇ ಆಗಲಿ, ಒಂದು ಸತಿಗೆ ಕೈ ಬಿಟ್ಟು ಸುಮ್ಮನಾಗ್ಬಿಡ್ತೀವಿ. ಬೇಡ ಅಂತ ಹೇಳಿ ನಾವು ಯಾರ ಸವಾಸಕ್ಕೂ ಹೋಗಲ್ಲ. ನಾವಾಯ್ತು ನಮ್ಮ ಕೆಲಸ ಆಯ್ತು. ನೀನ್ ಅಂದ್ಕೊಂಡಿರ್ಬೋದು ಚೆನ್ನಾಗ್ ಆಗ್ತೀವಿ ಅಂತ. ನೀನ್ ಚೆನ್ನಾಗಾದ್ರೂ ನಾವು ಚೆನ್ನಾಗಾಗಲ್ಲ. ನಮ್ಗೆ ನಿಮ್ಮ ಹತ್ರ ಇವಾಗ ಬರೋ ಅಂತದ್ದೇನಿಲ್ಲ. ನಮ್ಗೆ ಇವಾಗ ನೀರು ಬಿದ್ದಾವೆ, ನಮ್ ಬೆಳೆ ನಾವು ಬೆಳಿತೀವಿ. ನಮ್ಮ ಹೊಲನ ನೋಡು, ನಿಂತ್ಕೊಂಡು ನೋಡ್ಬೇಕಾಗುತ್ತೆ, ಹಂಗ್ ಮಾಡ್ತೀವಿ. ನೀರ್ ಬಿದ್ದಾವೆ ಅಂತಂದ್ರೆ ನಾವು ಸುಮ್ನೆ ಇರ್ತೀವ? ಸುಮ್ನೆ ಅಂತಿರಲ್ಲ. ಅಯ್ಯೋ, ನೀರ್ ಬಿದ್ದಿದ ತಕ್ಷಣ ನಮ್ ಲೆವೆಲೇ ಬದಲಾಯ್ತು, ನಮ್ಮ ಅದೃಷ್ಟನೇ ಬದಲಾಯ್ತು ಗೊತ್ತಾ? ನಮ್ಮ ಅಮ್ಮಯ್ಯನ ಕೂಲಿ ಕರಿಯಲ್ಲ ಅಂತ ನಮ್ಮ ಅಮ್ಮಯ್ಯನು ನಮ್ಮ ಅಪ್ಪಯ್ಯನ ಊರಾಗ್ಲಾರ್ನೆಲ್ಲ ಕರೆದ್ರು ನಮ್ಮನ್ನ ಕರಿತಿರ್ಲಿಲ್ಲ. ಇನ್ಮೇಲೆ ನೀನಾಗಿ ನೀನು ನಮ್ಮ ಹೊಲ್ದಾಗ ಕೂಲಿ ಬರ್ಬೇಕಾಗುತ್ತೆ ಅಂತ ಪರಿಸ್ಥಿತಿ ಬರುತ್ತೆ ನೋಡು. ಇನ್ನ ನೀನು ಎಲ್ಲಾನ ಕೆಲಸ ಮಾಡ್ತೀರಾ, ನೀನು ನಿನ್ನ ಹೆಂಡ್ತಿ. ಆದ್ರೆ ನಾವು ಮಾಡ್ಸೋದೇ ಇಲ್ಲ. ನಾವು 4 ಜನನು ಓನರ್ ಆಗಿ ನಾವು ಕೆಲಸ ಮಾಡಿಸ್ತೀವಿ. ನೋಡು, ನಿಮ್ಗಿನ್ನ ಸ್ವಲ್ಪ ಮುಂದೆ ಹೋಗ್ಲಿಲ್ಲ ಅಂದ್ರೆ ಹೋಯ್ತಾ ಮೋಹಿನಿ? ಈಗ ನೀವು ಮಾಡ್ಕೊಂಡು ತಿಂಬಾದ್ನ ಯಾರೋ ಏನೋ ಅಂಬಲ್ಲ ಕಣ. ಹೋಗ, ನಿಮ್ ಬಂಡವಾಳ ಉಂಟು, ನೀವುಂಟು, ಮಾಡ್ಕೊಂಡು ಇರ್ರಪ್ಪ. ಯಾರು ಬೇಡ ಅಂದ್ರು ಸುಮ್ಮನೆ ಮಾತಾಡಬಾರ್ದು ಕಣ. ಇಲ್ಲ ಹೇಳೋದ್ರೇನೆ ಮತ್ತೆ ಅಯ್ಯೋ ನಮ್ಗಿನ ಎಲ್ಲ ಬುದ್ಧಿವಂತರಿದ್ದಾರಪ್ಪ ಅಂತ. ನಾವು ನಿಮ್ಗಿನ ಸ್ವಲ್ಪ ಬುದ್ಧಿವಂತರಿದ್ದೀವಿ. ನಾವು 4 ಕಡೆ ಓಡಾಡಿದೀವಿ. ನೀನು ಇನ್ನೂ ಬೆಂಗಳೂರಿಗೆ ಹೋಗಿ ನೋಡಿಲ್ಲ, ಏನಿಲ್ಲ, ಹೆಂಗೆ ಏನು ಅಂತ. ನಮಗೆ ಯಾವ ಐಟಮ್ ಎಲ್ಲಿ ಸಿಗುತ್ತೆ, ಯಾವ ಜಾಗಕ್ಕೆ ಹೋದ್ರೆ ಎಂತರು ಸಿಗ್ತಾರೆ ಎಲ್ಲ ಚೆನ್ನಾಗಿ ಗೊತ್ತೈತೆ. ನಮಗೆ ತುಂಬಾ ಜನದ ಪರಿಚಯ ಇದೆ ಬೆಂಗಳೂರಾಗೇನೆ. ನನಗೊಂದು 500-600 ಜನ ಪರಿಚಯ ಇದ್ದಾರೆ. ನಮ್ಮ ಫ್ರೆಂಡ್ಸೇನೆ ಒಂದು 500-6 ಜನ ಇದ್ದಾರೆ. ನಾವೆಲ್ಲ ತಿಳ್ಕೊಂಡಿರೋರು. ನಮ್ಮ ಹತ್ರ ಜನ ಬಳಕೆ ಐತೆ. ನಿಮ್ಮ ಹತ್ರ ಏನೈತೆ? ಬರೀ ದುಡ್ಡು ಐತೆ ಅಂತ ಹೇಳಿ ಇದ್ ಮಾಡ್ತೀರಾ. ನಮ್ಗೆ ಎಷ್ಟು ದುಡ್ಡು ಬೇಕು ಈಗ್ಲೇ ಕಳಿಸ್ತಾರೆ. ಈಗ 10 ಲಕ್ಷ ಬೇಕು ಅಂತಂದ್ರೆ ಈಗ್ಲೇ ಕಳಿಸ್ತಾರೆ. ಈಗ್ಲೇನೆ ಕಳಿಸ್ಕೊಂತೀವಿ. ನೀವು ನಮ್ಮಮ್ಮನ್ನೇ ಕರಿತಿರ್ಲಿಲ್ವಲ್ಲ, ಇನ್ ನೋಡ್ರಿ. ನಮ್ಮಮ್ಮನೂ ಎಂತ ಒಳ್ಳೆ ಇದಕ್ ಬರುತ್ತೆ ಅಂತ ಹೇಳೋಗೋದಕ್ ಬಂದಿರೋದು. ನೀವು ನಮ್ಮಮ್ಮನ ಕರಿಯಲ್ಲ ಅಂತ ಹೇಳ್ತಿದ್ದಲ್ಲ, ಅವಮಾನ ಮಾಡಿ ನಮ್ಮಮ್ಮನ ಕಳಿಸಿದ್ದಲ್ಲ ಮನೆಗೆ. ಅದಕ್ಕೆ ನಮ್ಮಮ್ಮ ಎಲ್ಲ ವಿಷಯ ಹೇಳೈತೆ ನಮ್ಗೆ. ನಾವು ನಿನ್ ಕಣ್ಣೀರಿ ಬೋರ್ ಹಾಕಿಸ್ಬೇಕು, ನಾವು ಚೆನ್ನಾಗಿ ಬೆಳಿಬೇಕು, ನಾವು ಚೆನ್ನಾಗಿ ತರಕಾರಿ ಎಲ್ಲ ಬೆಳೆ ನಾವು ಮುಂದೆ ಬರ್ತೀವಿ ನೋಡು. ಅಯ್ಯೋ ಹೋಗಿ ನಿನ್ನಂತಾರ ನಾಳೆ ನಾನು ಎಷ್ಟು ಜನ ನೋಡಿಲ್ಲ ಮಾಡಿ ನೀನು ಚೆನ್ನಾಗಿ ಉದ್ಧಾರ ಆಗ್ತಿಲ್ಲ. ಅವತ್ತು ಬಂದು ನಾನು ಮುಂದೆ ಮಾತಾಡು, ಇಂಥದ್ದು ಮಾಡಿದೆ ನಾನು, ಹಿಂಗೆ ಮಾಡಿದ್ದೀನಿ ಇಂತ ಇಷ್ಟು ಲಾಭ ಬಂತು ಅಂತ ಮಾತಾಡು. ಸುಮ್ಮನೆ ಹೇಳೋದಲ್ಲ. ಬಾಯಾಗ ನೀನು ಎಷ್ಟು ಬೇಕಾದ್ರೆ ಯಾರ ಹತ್ರ ಎಷ್ಟು ಬೇಕಾದ್ರೂ ಹೇಳ್ಬೋದು. ನಾನು ಅರಮನೆನೇ ಕಟ್ತೀನಿ ಅಂತ ಹೇಳ್ಬೋದು. ಹೇಳೋದು ಅರಮನೆ ಮಾಡ್ತೀನಿ ಅಂತ ಹೇಳ್ಬೋದು. ಒಂದೇ ದಿವಸಕ್ಕೆ ಮನೆ ಕಟ್ತೀನಿ ಅಂತ ಹೇಳ್ಬೋದು. ಒಂದೇ ದಿವಸಕ್ಕೆ ನಾನು ಏನು ಮಾಡ್ತೀನಿ ಅಂತ ಬೇಕಾದ್ರೆ ಇನ್ನು 100-6 ವರ್ಷದ ಮುಂದಾಗ್ಲದು ಹೇಳ್ಬೋದು. ಬಾಯಾಗೇನು ಹೇಳೋಕ್ಕೇನು ಹೇಳೋಕ್ಕೇನು ಹೇಳು. ನಾನು ಏನು ಬೇಕಾದ್ರೆ ನಾನು ಹೇಳ್ಬೋದು, ನೀನು ಹೇಳ್ಬೋದು. ಮಾಡಿ ತೋರಿಸಿ ಬಂದಿಲ್ಲ ನನ್ನ ಮುಂದೆ ಮಾತಾಡಿ. ನೀನು ಸುಮ್ಮನೆ ಮಾತಾಡಬೇಡ ನೀನು ನನ್ನ ಮುಂದೆ. ನೀನು ಚಾಲೆಂಜ್ ಮಾಡೋದಕ್ಕೆ ಬಂದಿದ್ದೀರಾ, ಚಾಲೆಂಜು ಮಾಡಿ ಬಂದು ನನ್ನ ಮುಂದೆ ತೋರಿಸ್ರಿ, ಆವಾಗ ಹೇಳ್ತೀನಿ ನಿಮ್ಮಿಬ್ರಿಗೂ. ಆಯ್ತು ಹೇಳಲ್ಲ, ಬಂದು ಮಾಡಿ ನಿನ್ನ ಮುಂದೆನೇ ತೋರಿಸ್ತಾ ಇದ್ದೀವಿ. ಚಾಲೆಂಜ್ ಮಾಡೋದಕ್ಕೆ ಬಂದಿದ್ದೀವಿ. ಚಾಲೆಂಜ್ ಎಷ್ಟೆಷ್ಟು ಬೆಟ್ಟಿಂಗ್ ಕಟ್ತೀಯ? ಚಾಲೆಂಜ್, ನಮಗೂ ನಿಮ್ಗೂ ಚಾಲೆಂಜ್. ನೋಡೋಣ ಯಾರು ಚೆನ್ನಾಗಿರ್ತಾರೆ ಅಂತೇಳಿ. ನೋಡೋದ್ರಲ್ಲ ವೀಕ್ಷಕರೇ, ಗುಂಡನ ಹತ್ರ ಚಾಲೆಂಜ್ ಮಾಡೋದಕ್ಕೆ ಬಂದಿದ್ದೀವಿ. ಇವಾಗ ನಮಗೂ ನೀರು ಬಿದ್ದಾವ, ನಾವು ಇನ್ನು ಸೈಡ್ ಹೊಡಿಬೇಕು. ಸೈಡ್ ಹೊಡಿತೀವಿ, ಇಷ್ಟರಾಗೆ ಹೊಡಿತೀವಿ, ಬಿಡಲ್ಲ. ನೋಡ್ತಾ ಇರಿ, ನೀನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.